ಕೆಲವು ಸ್ಥಳೀಯ ವಿಷಯಗಳಿದೆ, ಅವರ ಕ್ಷೇತ್ರದ ವಿಚಾರಗಳಿದೆ. ಅದನ್ನ ಅಲ್ಲಿಯ ಇಲಾಖೆಯ ಸಚಿವರ ಜೊತೆ ಅದು ಇತ್ಯರ್ಥ ಮಾಡ್ಕೊಳ್ಳೋದಕ್ಕೂ ನಾವು ಹೇಳ್ತೀವಿ. ಆಮೇಲೆ ಕೆಲವು ರಾಜ್ಯ ಮಟ್ಟದ ಈಗ ಅತಿಥಿ ಉಪನ್ಯಾಸಕರ ಸಮಸ್ಯೆ, ಆಮೇಲೆ ಇನ್ಯಾವುದಿದ್ದು ಫಸ್ಟ್ ಹೋದ್ವಲ್ಲ ದಿನಗೂಲಿ ನೌಕರರದು, ಅದೆಲ್ಲ ರಾಜ್ಯ ಮಟ್ಟದ ಸಮಸ್ಯೆಗಳು. ಅದು ಇಲ್ಲೇ ನಾವು ಏನು ಇತ್ಯರ್ಥ ಮಾಡಕ್ ಆಗಲ್ಲ. ಆದ್ರೆ ಅದು ಸರ್ಕಾರದ ಗಮನಕ್ಕೆ ನಾನು ತಗೊಂಡ್ಬರ್ತೀನಿ, ಸಿಎಂ ಹತ್ರ ಮಾತಾಡ್ತೀನಿ. ಆಮೇಲೆ ಸಂಬಂಧಪಟ್ಟ ಇಲಾಖೆಯವರಿಗೂ ಕೂಡ, ಸಚಿವರಿಗೆ ಅವರು ಕೂಡ ಈ ಎಲ್ಲ ಇದನ್ನ ಮುಟ್ಟಿಸ್ತೀವಿ. ನಂತರ ಅವರು ಇದನ್ನ ಕರೆದು ಯಾವ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಕೋವಿಡ್ ನಿನ್ನೆ ಎನ್ ರವಿಕುಮಾರ್ ಅವರವರು ಏನ್ ಹೇಳಿದಾರೆ ಅಂದ್ರೆ ಉತ್ಸಾಹ ಸ್ವಲ್ಪ ಆಸ್ಪತ್ರೆಗೆ ನೀವು ಮುಖ್ಯಮಂತ್ರಿ ಅವರು ಹೆಡ್ ಅಂತೂ ನೀವು ಇದು ಅಂತ ಸರ್ ನಿನ್ನೆ ವಾದ ಮಾಡಿದ್ದಾರೆ. ನೋಡಿ, ಇವತ್ತು ವಿಧಾನ ಪರಿಷತ್ನಲ್ಲಿ ಕೆಲವು ವಿಷಯಗಳು ನಮ್ಮ ಇಲಾಖೆ ಚರ್ಚೆ ಮಾಡಿದ್ವು. ಮತ್ತೆ ಅವರು ಕೋವಿಡ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಮಾತಾಡಿದ್ರು ಅವರು. ನೋಡಿ, ಅದು ವರದಿ ಕೊಟ್ಟಿರೋದು ಒಬ್ಬ ಅತ್ಯಂತ ಪ್ರಾಮಾಣಿಕ, ದಕ್ಷ, ಹೆಸರುವಾಸಿಯಾದಂತ ನ್ಯಾಯಾಧೀಶರು. ಆ ವರದಿ ಆಧಾರದ ಮೇಲೆ ಕ್ರಮ ಆಗ್ತಾ ಇರುವಂತದ್ದು. ಇವರಿಗೆ ಇಷ್ಟ ಆಗದೆ ಹೋದ್ರೆ ಅದು ಮುಖ್ಯ ಅಲ್ಲ. ಆ ಕೋವಿಡ್ ಸಂದರ್ಭದಲ್ಲಿ ಹಗರಣ ಆಗಿದೆ. ಈಗ ಹಗರಣ ಆಗಿದ್ದಕ್ಕೋಸ್ಕರನೇ ಈ ಒಂದು ಆಯೋಗ ರಚನೆ ಮಾಡಿದ್ದು. ಆಯೋಗ ವರದಿ ಕೊಟ್ಟಿದೆ. ವರದಿ ಕೊಟ್ಟ ಮೇಲೆ ಸರ್ಕಾರ ಏನ್ ಮಾಡಬೇಕು? ವರದಿ ಮುಚ್ಚಾಕ್ಬೇಕಾ? ವರದಿ ಬಗ್ಗೆ ಕ್ರಮ ತಗೋಬಾರ್ದಾ? ತಗೊಳ್ಬೇಕು ನಾವು. ಅದಕ್ಕೆ ಮೊನ್ನೆ FIR ಹಾಕಿದೀವಿ. ಯಾರ ರಾಜಕಾರಣಿ ಹೆಸರು ಹಾಕಿದೀವ? ಇಲ್ಲ. ಏನಾಗಿದೆ ಅದರ ಬಗ್ಗೆ ತನಿಖೆ ಆದ ನಂತರ ಮುಂದೆ ಗೊತ್ತಾಗುತ್ತೆ. ತನಿಖೆನೇ ಆಗದೇನೆ ನಾವು ತನಿಖೆನೇ ಮಾಡಬಾರ್ದು ಅಂತ ಹೇಳುವಂತ ಸರಿಯಲ್ಲ. ಆ ರೀತಿಯಾಗಿ ಬಹುಶಃ ಅವರಿಗೆ ಈ ವಿಧಾನಸಭೆ ಈ ಅಧಿವೇಶನದಲ್ಲಿ ಅವರು ಏನು ಮಾಡಬೇಕು ಅಂತ ಹೊರಟಿದ್ರು, ಸರ್ಕಾರಕ್ಕೆ ಮುಜುಗರಕ್ಕೆ ಸಿಕ್ಕಾಕಿಸಬೇಕು, ಮತ್ತೆ ಸರ್ಕಾರ ಕೆಟ್ಟ ಹೆಸರು ಬರಬೇಕು ಅಂತ ಏನೋ ಪ್ರಯತ್ನ ಮಾಡಿದ್ರು. ವಿರೋಧ ಪಕ್ಷ ಇವತ್ತು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರಿಗೆ ಯಾವ ವಿಷಯದ ಬಗ್ಗೆ ಏನ್ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅದು ಕೂಡ ಅವರಿಗೆ ಸರಿಯಾಗಿ ಗೊತ್ತಿಲ್ಲ. ಒಂದು ಸಬ್ಜೆಕ್ಟ್ ಮೇಲೆ ಕೂಡ ಸರಿಯಾಗಿ ಚರ್ಚೆ ಮಾಡಕ್ ಆಗಿಲ್ಲ. ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಈಗ ಇದು ತಗೊಂಡ್ರು, ಯಾವುದು ವಕ್ಫ್ ಅಲ್ಲಿ ಅವ್ರ ಕಾಲದಲ್ಲಿ ಏನ್ ಮಾಡಿದ್ರು ಅವ್ರಿಗೆ ಗೊತ್ತಾಗಿದೆ, ಆಯ್ತಾ? ಸೊ ಅವ್ರಿಗೆ ಅದ್ರಲ್ಲಿ ಮುಖಭಂಗ ಆಯ್ತು. ಪಂಚಮಶಾಲಿ ಮೀಸಲಾತಿಯಲ್ಲಿ ಅವ್ರ ತೀರ್ಮಾನಗಳು ಏನ್ ತಗೊಂಡ್ರು? ಅವ್ರ ರಾಜಕೀಯ ಲಾಭಕ್ಕೋಸ್ಕರ ಆ ಇಡೀ ಸಮಾಜವನ್ನೇ ದಾರಿ ತಪ್ಪಿಸಿದ್ರು ಚುನಾವಣೆಗಿಂತ ಮುಂಚೆ. ಈಗಲೂ ಕೂಡ ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ನ್ಯಾಯಯುತವಾದ ಹೋರಾಟ ಮಾಡಲಿ. ಈಗ ಮತ್ತೆ ಅದನ್ನ ದಿಕ್ಕನ್ನ ತಪ್ಪಿಸಿ ಅದು ಒಂದು ರೀತಿ ತಪ್ಪು ದಾರಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಬಿಜೆಪಿಯವರೇ ಮಾಡ್ತಾ ಇರುವಂತದ್ದು. ಸೊ ಈ ರೀತಿಯಾಗಿ ಅವರು ಮೂಢ ವಿಚಾರ ಎಲ್ಲಾ ವಿಷಯದಲ್ಲೂ ಅವ್ರಿಗೆ ಯಾವುದೇ ಒಂದು ಸರಿಯಾದ ಮಾಹಿತಿ ಇಲ್ಲದೆ, ಅಥವಾ ಗೊತ್ತಿದ್ರು ಕೂಡ ಅದೇನೋ ಒಂದು ಜನರ ಮಧ್ಯದಲ್ಲಿ ನಾವು ಗೊಂದಲ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಪ್ರಯತ್ನ ಮಾಡಿ ಎಲ್ಲದರಲ್ಲೂ ಫೇಲಿಯರ್. ಅದಕ್ಕೋಸ್ಕರನೇ ಈಗ ರವಿಕುಮಾರ್ ಇರ್ಬೋದು ಅಥವಾ ವಿರೋಧ ಪಕ್ಷ ನಾಯಕಗಳಿರ್ಬೋದು, ಅವ್ರಿಗೆ ಯಾವುದೂ ಕೂಡ ಇವತ್ತು ಒಂದು ಅತ್ಯಂತ ದುರ್ಬಲ ವಿರೋಧ ಪಕ್ಷ ಅಂತ ಹೇಳಬೇಕು. ರಾಜ್ಯಕ್ಕೆ ಒಳ್ಳೆ ವಿರೋಧ ಪಕ್ಷ ಬೇಕು. ಇವತ್ತು ಅವರಲ್ಲೇ ಕಚ್ಚಾಟ, ಅವರಲ್ಲೇ ಒಳ ಜಗಳ, ಅವರಲ್ಲೇ ಭಿನ್ನಮತ, ಅವರಲ್ಲೇ ಎರಡೆರಡು ಕ್ಯಾಂಪು. ಏನಿದೆ ಅಲ್ಲ, ತಮಾಷೆಯಾಗಿ ಹೋಗಿದೆ ಅವ್ರದ್ದು. ಸರ್, ಕೊನೆಯ ಹಂತದಲ್ಲಿ ಈಗ ಬೆಳಗಾವಿ ಅಧಿವೇಶನ ಇದೆ ಸರ್, 2 ದಿನ ಬಾಕಿ ಇದೆ ಸರ್. ಬೆಳಗಾವಿ ಏನೋ ವಿಶೇಷ ಸಿಹಿ ಸುದ್ದಿ ಸಿಗಬಹುದು ಉತ್ತರ ಕರ್ನಾಟಕ? ಅದು ನೋಡಿ, ಈ ವಿಷಯದೆಲ್ಲ ನಾನು ಹೇಳಕ್ ಹೋಗೋದಿಲ್ಲ. ಈಗ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಒಂದ್ ಕಡೆ. ಇದು ಬೆಳಗಾವಿಯಲ್ಲಿ ಅಧಿವೇಶನ ಆದಾಗ ಯಾವಾಗಲೂ ಕೂಡ ಈ ಭಾಗಕ್ಕೆ ಏನು ಅಂತ ಇದ್ದೇ ಇರ್ತದೆ. ಅದು ಖಂಡಿತವಾಗಿಯೂ ನಮಗೆ ಎಲ್ಲಾ ಕ್ಷೇತ್ರನೂ ಆದ್ಯತೆನೆ. ಬೆಳಗಾವಿಯ ಭಾಗಕ್ಕೆ, ಈ ಒಂದು ಕಿತ್ತೂರು ಕರ್ನಾಟಕಕ್ಕೆ ಖಂಡಿತವಾಗಿಯೂ ಒಳ್ಳೆಯ ವಿಷಯ, ಒಳ್ಳೆಯ ಒಂದು ತೀರ್ಮಾನಗಳಾಗುತ್ತೆ ಅಂತ ನಾನು ಕೂಡ ವಿಶ್ವಾಸ ಇಟ್ಕೊಂಡಿದ್ದೀನಿ. ಬೆಳಗಾವಿಯಲ್ಲಿ ಬಾಣಂತಿ ಸರಣಿ ಸಾವಾಗಿದೆ. ಬೆಳಗಾವಿಯಲ್ಲಿ ಬಾಣಂತಿ ಸರಣಿ ಸಾವಾಗಿಲ್ಲ. ಬಳ್ಳಾರಿ ಪ್ರಕರಣ ಬೇರೆ ಇವತ್ತು ನಾನು ರಿಪ್ಲೈ ಮಾಡಿದ್ದೀನಿ. ವಿಧಾನ ಪರಿಷತ್ತಲ್ಲಿ ದೀರ್ಘಕಾಲದ ಚರ್ಚೆ ಆಗಿದೆ ಮತ್ತು ಅದರ ಬಗ್ಗೆ ಆ ಚರ್ಚೆಯಲ್ಲಿ ಎಲ್ಲ ವಿಷಯಗಳು ಹೇಳಿದ್ದೀನಿ. ಮತ್ತೊಮ್ಮೆ ಇಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ. ಅದೇ ಹೆಚ್ಚಳ ಆಗ್ತಿದೆಯಲ್ಲ, ಅದಕ್ಕೇನು ಕ್ರಮ ಅಂತ ನೋಡಿ, ಎಲ್ಲ ಇವತ್ತು ಮಾತಾಡಿದ್ದೀನಿ ವಿಧಾನ ಪರಿಷತ್ತಲ್ಲಿ, ಆಯ್ತಾ? ಮತ್ತೊಮ್ಮೆ ಇಲ್ಲಿ ಹೊರಗಡೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲ ವಿಷಯಗಳನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.